ಬರ್ತೀನ್ರಿ ನಮ್ಮೆಲ್ಲರ ಹ್ಯಾಪಿನೆಸ್. ಅಯ್ಯೋ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಹೊರಟಿರೋದು ಉಡುಪಿ ಟ್ರಿಪ್ಗೆ ಅಂತ. ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್ ಅಲ್ಲ, ಫಾರ್ಮಾ ಫ್ರೆಂಡ್ಸ್. ವರ್ಕ್ಗೆ ಹೋದ್ಮೇಲೆ ಕಲೀಗ್ಸ್ ಅನ್ಬೇಕು, ಫ್ರೆಂಡ್ಸ್ ಅನ್ಬಾರ್ದು ಅಂತ ಹೇಳ್ತಾರಲ್ವ, ಬಟ್ ಅದು ತುಂಬ ಸುಳ್ಳು. ಎಲ್ರಿಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಅಮೇಝಿಂಗ್ ಫ್ರೆಂಡ್ ಸರ್ಕಲ್ ಸಿಕ್ಕಿದೆ. ಇದೇ ಫ್ರೆಂಡ್ ಸರ್ಕಲ್ಲು ಅಲ್ಲಿ ಒಬ್ಬಳು ಮದುವೆ ಇದೆ, ಅದು ಉಡುಪಿಯಲ್ಲಿ. ಸೊ ಅದಕ್ಕೆ ಅಂತ ಮದುವೆ ಕೂಡ ಅಟೆಂಡ್ ಮಾಡೋಣ, ಅಲ್ಲಿನ ಟ್ರಿಪ್ ಕೂಡ ಎಂಜಾಯ್ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿ ಒಂದು 3 ದಿನ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾನಿವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಡೇ ಏನೇನು ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೋತೀವಿ. ಬೆಂಗಳೂರಿಂದ ನಾವು ಟ್ರೈನ್ ಇಟ್ಕೊಂಡು ಸೀದಾ ಉಡುಪಿ ಕಡೆ ಹೊರಟ್ವಿ. ಉಡುಪಿಯಲ್ಲಿ ಸನ್ಸೆಟ್ ಎಂಜಾಯ್ ಮಾಡೋಣ ಅಂತ ನೋಡಿದ್ರೆ ಇಲ್ಲೇ ನಮಗೆ ಬೆಂಗಳೂರಲ್ಲೇ ಎಷ್ಟು ಮಸ್ತ್ ಸನ್ಸೆಟ್ ವ್ಯೂ ಸಿಕ್ತು ನೋಡಿ. ಮತ್ತು ಟ್ರೈನಿಗೆ ಕಾಯ್ಕೊಂಡು ನಿಂತಿದ್ದೀವಿ. ನಾವು ಹೋಗ್ತಿರೋದೇ 9 ಜನ, ಬಟ್ ಸ್ಟಿಲ್ ಲಗೇಜ್ ನೋಡಿ, ನಮಗಿಂತೂ ಲಗೇಜೇ ಜಾಸ್ತಿ ಇದೆ. ಹುಡುಗಿರು ಅದು ಎಷ್ಟು ಎತ್ಕೊಂಡ್ರು ಸಾಲೋದಿಲ್ಲ ಅಂತಾರಲ್ವ ಹಾಗೆ. ಮತ್ತು ಹೋಗ್ತಾ ಟ್ರೈನಲ್ಲೇ ಸ್ವಲ್ಪ ಸ್ನ್ಯಾಕ್ಸ್, ಮತ್ತು ನಾವು ಹೋಗ್ತಾನೆ ಟ್ರೈನಲ್ಲಿ ಫುಡ್ ಚೆನ್ನಾಗಿರುತ್ತೋ ಇಲ್ವೋ ಅಂಥೇಳಿ ಫಸ್ಟೇ ಫುಡ್ಡೆಲ್ಲ ಆರ್ಡ್ರ್ ಮಾಡ್ಕೊಂಡು ಹೋಗಿದ್ವಿ. ಮತ್ತು ಹೋಗೋ ದಾರಿಲಿ ಬೇಗ ಮಲ್ಗೋಕ್ಕೆ ಇಷ್ಟ ಇಲ್ಲದೆ ಚಿಟ್ಚಾಟೆಲ್ಲ ಮಾಡಿಕೊಂಡು, ಮತ್ತು ನಾವು ಮಾಡಿದ್ದೊಂದು ಏನಂದರೆ ಅಲ್ಲಿ ಹೋಗಿ ಗಿಫ್ಟ್ ತೊಗೋಬೇಕಿತ್ತು, ಬಟ್ ನಾವು ಇಲ್ಲಿಂದನೇ ಗಿಫ್ಟ್ ತೊಗೊಂಡೋಗಿ ನಮ್ಗಳ ಜೊತೆ ಅದೊಂದು ವೆಯ್ಟ್ ಆಗಿತ್ತು ನಮಗೆ. ಬಟ್ ಸ್ಟಿಲ್ ಪರವಾಗಿಲ್ಲ, ಚೆನ್ನಾಗಿತ್ತು. 5 ಹಾಗೆ ರೀಚ್ ಆದ್ವಿ ನಾವು. ಅಲ್ಲಿಂದ ನಾವು ಸಾಲಿಗ್ರಾಮಕ್ಕೆ ಹೋಗಬೇಕಿತ್ತು. ಅಲ್ಲಿಗೆ ಆಟೋ ಇಟ್ಕೊಂಡು ಹೋದ್ವಿ. ನೋಡಿ, ನಾವು ರೀಚ್ ಆಗೋಷ್ಟೊತ್ತಿಗೆ 5 o'clock ಆಗಿಬಿಟ್ಟಿದೆ. ನಮಗಂತೂ ಗೊತ್ತಾಗಲೇ ಇಲ್ಲ, ಮಾತಾಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಮಲಗೋಷ್ಟರಲ್ಲೇ ರೀಚ್ ಆಗಿಬಿಟ್ವಿ ಉಡುಪಿಗೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಮತ್ತು ಅಲ್ಲಿಂದ ಆಟೋ ಮಾತಾಡಿಕೊಂಡು ಸಾಲಿಗ್ರಾಮದ ಕಡೆ ಹೊರಟ್ವಿ ನಾವು. ಆಟೋಲ್ಲಿ ನೋಡಿ ಎಷ್ಟು ಕಂಜೆಸ್ಟೆಡ್ ಫೀಲ್ ಆಗ್ತಿದೆ, ಬಟ್ ಸ್ಟಿಲ್ ಹೋಗ್ತಿರೋ ಎಫರ್ಟ್ಸ್ ಎಲ್ಲ ನಮ್ಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ ಬೇಗ ಈ ಎಫರ್ಟ್ಸ್ ಎಲ್ಲ ಯಾವ ಲೆಕ್ಕಕ್ಕೂ ಇಲ್ಲ. ಹೋಗಿದ ತಕ್ಷಣ ಬೇಗ ಎಂಜಾಯ್ ಮಾಡಬೇಕು, ಮದುವೆ ನೋಡಬೇಕು ಅನ್ನೋ ಥರ ಅನ್ನಿಸ್ತಿತ್ತು. ಆ ಕಡೆಯಿಂದ ಎಷ್ಟು ಫ್ರೆಶ್ ಗಾಳಿ ಸಿಗ್ತಿತ್ತು ನಮ್ಗೆ ಹೋಗ್ತಾನೆ. ಅಂದರೆ ನಮ್ಗೆ ಬೆಂಗಳೂರಲ್ಲೆಲ್ಲ ಅದೆಲ್ಲ ಸಿಗಲ್ಲ ಬಿಡಿ ಅನ್ನೋ ಥರ ಅನ್ನಿಸ್ತಿತ್ತು. ನಾವು ಹೋಗ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಇವರೆಲ್ಲ ನಿಂತಿದ್ರು. ನಮ್ಮ ಹಿಂದೆನೇ ಬಿಡ್ತಿರ್ಲಿಲ್ಲ, ನಮ್ಮ ಜೊತೆಗೆ ಬರ್ತಿದ್ರು ಇವರು. ಎಷ್ಟು ಇದು ಮಾಡಿದ್ರು ಕೂಡ ಹೋಗ್ತಿರ್ಲಿಲ್ಲ. ಅದಕ್ಕೆ ಬನ್ನಿ ನೀವು ಕೂಡ ನಮ್ಮ ಜೊತೆ ಅಂತೇಳಿ ಇವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ ನಾವು. ನೋಡಿ, ಇವ್ರಿಗೆ ಮೊದಲೇ ನಾಯಿ ಮರಿಗಳಂದರೆ ತುಂಬ ಇಷ್ಟ. ಅದರಲ್ಲೂ ಕೂಡ ಅವ್ರ ಜೊತೆಗೆ ಬಂದಿದ್ದಕ್ಕೆ ಬನ್ನಿ ಅಂತೇಳಿ ಅವ್ರನ್ನೂ ಎತ್ತಾಕೊಂಡು ಹೋಗ್ತಿದ್ದೀವಿ. ಮತ್ತು ಬೆಳಗ್ಗೆನೇ ನಾವೆಲ್ಲ ರೂಮ್ ಮಾಡಿಕೊಂಡು ಬೇಗ ರೆಡಿ ಆಗಿದ್ದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಅಷ್ಟು ಬೇಗ ರೆಡಿ ಆದ್ವಿ. ಮತ್ತು ಹೋಗ್ತಾ ಅಲ್ಲಿ ಮದುವೆಗೆ ಲೇಟ್ ಆಗುತ್ತೆ ಅಂತೇಳಿ ಫಸ್ಟೇ ಸ್ವಲ್ಪ ಹೊಟ್ಟೆಗೆ ಸ್ವಲ್ಪ ಹಾಕ್ಕೊಂಡು ಹೋದ್ವಿ. ನೋಡಿ, ಮದುವೆ ಇಷ್ಟು ಮುದ್ದ ಕಾಣ್ತಿದ್ದಾಳೆ. ನಮ್ಮ ದೃಷ್ಟಿನೇ ಅವಳಿಗೆ ತಗಲೋ ಥರ ಫೀಲ್ ಆಗ್ತಿತ್ತು. ಮದುವೆಯಲ್ಲಿ ಕೂತ್ಕೊಂಡು ಅಲ್ಲೂ ಕೂಡ ಸ್ವಲ್ಪ ಸ್ನ್ಯಾಪ್ ಅದು ಇದು ಮಾಡಿಕೊಂಡು ಮತ್ತು ಮದುವೆನ ಎಂಜಾಯ್ ಮಾಡಿದ್ವಿ. ಮದುವೆ ಹೆಣ್ಣು 100 ಕಾಲ ಚೆನ್ನಾಗಿರಲಿ ಅಂತ ಹಾರೈಸ್ಬಿಟ್ಟು ಅಲ್ಲಿಂದ ಸರಿ ನಡಿ ಮತ್ತೆ ಊಟಕ್ಕೆ ಕಾಯ್ತಿದ್ವಿ. ಮತ್ತು ನೋಡಿ, ಮದುವೆಗೆ ಹೋದರೆ ಮ್ಯಾಂಡೇಟ್ರಿ ಊಟಕ್ಕೆ ಕಾಯ್ಬೇಕಲ್ವ. ನಾವು ನೋಡಿ ಮದುವೆ ಮುಗಿಸ್ಕೊಂಡು ಬಂದು ಯಾವಾಗ ಊಟ ಹಾಕ್ತಾರೆ ಅಂತ ಊಟಕ್ಕೆ ಕಾಯ್ತಿದ್ದೀವಿ. ಫೈನಲಿ ಊಟದ ಮೂಮೆಂಟ್ ಬಂತು. ಯಾಕಂದರೆ ಆ ಸೈಡಿನ ಊಟನ ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ, ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿದ್ವಿ. ಅದಾದಮೇಲೆ ಪಟ್ ಅಂತ ರೂಮಿಗೆ ಬಂದು ಟಕ್ ಅಂತ ಚೇಂಜ್ ಮಾಡಿಕೊಂಡು ನಾವು ಹೊರಟಿದ್ದು ಕಯಾಕಿಂಗ್ ಕಡೆ. ಸಾಲಿಗ್ರಾಮದಲ್ಲೇ ಕಯಾಕಿಂಗ್ ಇತ್ತು. ನಾವು ಸ್ಟೇ ಮಾಡಿದ ಕಡೆಯಿಂದ ಜಸ್ಟ್ ಒಂದು 20 minutes ಅಷ್ಟರಲ್ಲಿ ಆ ಡಿಸ್ಟೆನ್ಸಲ್ಲೇ ಇತ್ತು. ಸೊ ಅದು ಕಯಾಕಿಂಗ್ ಮಾಡೋಣ ಅಂತೇಳಿ ಹೊರಟ್ವಿ. ಲೇಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನಮಗೆ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಲಿಲ್ಲ. ಫಸ್ಟ್ ಒಂದು ಮ್ಯಾಂಗ್ರೋವ್ ವ್ಯೂ ರೌಂಡಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡ್ವಿ. ಬಟ್ ಸ್ಟಿಲ್ ಹೆಂಗಿತ್ತು ಅಂತಂದರೆ ಅಲ್ಲಿಂದ ಮತ್ತು ನಮಗೆ ಆ ಪ್ಲೇಸ್ ಬಿಟ್ಟು ಹೊರಗೆ ಬರೋಕ್ಕೆ ಮನಸ್ಸಾಗ್ತಿಲ್ಲ. ವಾಟರ್ ಕೂಡ ತುಂಬ ಫ್ರೆಶಾಗಿ ಚೆನ್ನಾಗೇ ಇತ್ತು. ನೋಡಿ, ನಾವು ಹೋಗಿದ್ದು ಸಾಲಿಗ್ರಾಮ ಅಂತ. ಸಾಲಿಗ್ರಾಮದಲ್ಲಿ ಕಯಾಕಿಂಗು ನೀವು ಬಂದರೆ ಮಸ್ಟ್ ವಿಸಿಟ್ ಮಾಡಿ. ಇಲ್ಲಿಗೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಅವ್ರು ನಮ್ಗೆ ಟ್ರೀಟ್ ಮಾಡೋ ವೇ ಆಗಲಿ ಎಲ್ಲ ಚೆನ್ನಾಗಿತ್ತು. ಮತ್ತು ನಾವು ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ, ಕಯಾಕಿಂಗ್ ಎಲ್ಲ ಮಾಡಿದ್ವಿ ನಾವು. ಇದು ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಂಗೆ 1 hour ಅಷ್ಟೇ, 20 minutes ಅಷ್ಟೇ ಕೊಡೋದು ಅಂತ ಹೇಳಿದ್ರು. ನನಗೆ ಅನಿಸಿತ್ತು ಬರೀ 20 minutes ಅಷ್ಟೇ ಕೊಡೋದು ಅಂತ, ಬಟ್ 20 minutesಗೆ ತುಂಬ ಸಾಕಾಯಿತು. ನೆಕ್ಸ್ಟ್ ನಾವು ಮತ್ತೆ ಅಲ್ಲಿಂದ ಹೋಗಿದ್ದು ಪರಂಪಲ್ಲಿ ಪಡುಕೆರೆ ಬೀಚ್ಗೆ. ಅಲ್ಲಿ ಬೀಚ್ ಪ್ರೈವೇಟ್ ಬೀಚ್ ಥರ ಇತ್ತು. ಅಲ್ಲಿ ಯಾರೂ ಇರಲಿಲ್ಲ, ನಾವಷ್ಟೇ ಇದ್ವಿ. ಮತ್ತು ಅಲ್ಲೊಂದಷ್ಟು ಆಟ ಎಲ್ಲ ಆಡಿಕೊಂಡು ನಾವು ನಿಜವಾಗ್ಲೂ ವಂಡರ್ಫುಲ್ ಈವ್ನಿಂಗ್ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿಂದ ರೂಮಿಗೆ ಬಂದು ಚೇಂಜ್ ಎಲ್ಲ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಇದಿಷ್ಟು ನಮ್ಮದು ಡೇ 1. ಸ್ಟೇ ಟ್ಯೂನ್ ಫಾರ್ ಡೇ 2. ಬಾಯ್.